ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ SAS ಪರೀಕ್ಷೆಯ ಸಿಲೆಬಸ್ ಒಮ್ಮೆ ನೋಡಿದ್ರೆ ತುಂಬಾನೇ ಕಠಿಣ ಅನ್ಸುತ್ತೆ ಅಲ್ವಾ? ಆದ್ರೆ ಅದರ ಹಿಂದಿರೋ ಉದ್ದೇಶ ಮಾತ್ರ ತುಂಬಾನೇ ಸ್ಪಷ್ಟವಾಗಿದೆ. ಬನ್ನಿ, ಈ ಪಠ್ಯಕ್ರಮದ ಆಳಕ್ಕಿಳಿದು ಸಾರ್ವಜನಿಕ ಹಣಕಾಸಿನ ಕಾವಲುಗಾರರಾಗುವ ಈ ಪಯಣದ ನೀಲನಕ್ಷೆಯನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಇವತ್ತಿನ ಚರ್ಚೆ ಹೀಗಿದೆ. ಮೊದಲಿಗೆ ಈ SAS ಅಂದ್ರೆ ಏನು, ಅವರ ಪಾತ್ರವೇನು ಅಂತ ನೋಡೋಣ. ಆಮೇಲೆ ಪರೀಕ್ಷೆಯ 3 ಭಾಗಗಳ ರಚನೆಯನ್ನ ಅರ್ಥ ಮಾಡಿಕೊಳ್ಳೋಣ. ಅದಾದ್ಮೇಲೆ ಭಾಗ 1ರಲ್ಲಿರೋ ಸ್ಥಳೀಯ ಹಣಕಾಸು, ಭಾಗ 2ರಲ್ಲಿರೋ ರಾಜ್ಯದ ಹಣಕಾಸು ನಿಯಮಗಳು ಮತ್ತು ಕೊನೆಯದಾಗಿ ಭಾಗ 3ರಲ್ಲಿ ಬರುವ ಸೇವಾ ನಿಯಮಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಹಾಗಾದ್ರೆ SAS ಅಂದ್ರೆ ಏನು? ಇದು ಕೇವಲ ಒಂದು ಹುದ್ದೆಯಲ್ಲ. ಇದು ಸಾರ್ವಜನಿಕ ಆಡಳಿತದಲ್ಲಿ ಹಣಕಾಸಿನ ಹೊಣೆಗಾರಿಕೆಯನ್ನ ಮತ್ತು ಪ್ರಾಮಾಣಿಕತೆಯನ್ನ ಖಚಿತಪಡಿಸುವ ಒಂದು ಮಹತ್ವದ ಜವಾಬ್ದಾರಿ. ಸರಳವಾಗಿ ಹೇಳೋದಾದ್ರೆ, ಸರ್ಕಾರದ ಬೊಕ್ಕಸದಿಂದ ಖರ್ಚಾಗುವ ಪ್ರತಿಯೊಂದು ರೂಪಾಯಿಗೂ ಇವರೇ ಕಾವಲುಗಾರರು. ಸರಿ, ಹಾಗಾದ್ರೆ ಬನ್ನಿ ಇದರೊಳಗೆ ಇಳಿದು ನೋಡೋಣ. ಈ ಪರೀಕ್ಷೆಯನ್ನ ಸುಮ್ಮನೆ ಡಿಸೈನ್ ಮಾಡಿಲ್ಲ. ಇದು ಜ್ಞಾನವನ್ನ ಹಂತ ಹಂತವಾಗಿ ವ್ಯವಸ್ಥಿತವಾಗಿ ಕಟ್ಟಿಕೊಡಲು ರೂಪಿಸಿರುವ ಒಂದು ಅಚ್ಚುಕಟ್ಟಾದ ವಿನ್ಯಾಸ. ಇದನ್ನ ನಾವು ಒಂದು ಮನೆ ಕಟ್ಟೋ ಥರ ಯೋಚನೆ ಮಾಡ್ಬೋದು. ಭಾಗ 1 ಸ್ಥಳೀಯ ಹಣಕಾಸಿನ ಬಗ್ಗೆ ತಿಳಿದುಕೊಳ್ಳೋದು, ಇದೊಂದು ಗಟ್ಟಿಯಾದ ಅಡಿಪಾಯ. ಭಾಗ 2 ರಾಜ್ಯದ ಹಣಕಾಸು ನಿಯಮಗಳನ್ನು ಅರ್ಥ ಮಾಡಿಕೊಳ್ಳೋದು, ಇದು ಆ ಮನೆಗೆ ಚೌಕಟ್ಟನ್ನ ಹಾಕಿದ ಹಾಗೆ. ಇನ್ನು ಭಾಗ 3 ಸೇವಾ ನಿಯಮಗಳು ಮತ್ತು ಸಂವಿಧಾನ, ಇದು ಆ ಮನೆಗೆ ಬೇಕಾದ ವೃತ್ತಿಪರ ಮತ್ತು ನೈತಿಕ ನೀಲನಕ್ಷೆಯನ್ನ ಕೊಡುತ್ತೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸವನ್ನ ಗಮನಿಸಬೇಕು. ಒಂದು ಥಿಯರಿ ಪೇಪರ್, ಇನ್ನೊಂದು ಪ್ರಾಕ್ಟಿಕಲ್ ಪೇಪರ್. ಥಿಯರಿ ಪೇಪರ್ನಲ್ಲಿ ನಿಯಮಗಳನ್ನು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾರೆ ಅಂತ ಪರೀಕ್ಷೆ ಮಾಡಿದೆ. ಪ್ರಾಕ್ಟಿಕಲ್ ಪೇಪರ್ನಲ್ಲಿ ಆ ನಿಯಮಗಳನ್ನು ನಿಜವಾದ ಸಮಸ್ಯೆಗಳನ್ನು ಬಗೆಹರಿಸೋಕೆ ಹೇಗೆ ಬಳಸ್ತಾರೆ ಅಂತ ಪರೀಕ್ಷೆ ಮಾಡಲಾಗತ್ತೆ. ಅಂದ್ರೆ ಇದು ಬರೀ ಜ್ಞಾನದ ಪರೀಕ್ಷೆ ಅಲ್ಲ, ಆ ಜ್ಞಾನವನ್ನ ಬಳಸುವ ಕಲೆಯ ಪರೀಕ್ಷೆ ಕೂಡ. ಸರಿ, ಹಾಗಾದ್ರೆ ಭಾಗ 1ರ ಒಳಗೆ ಇಳಿಯೋಣ. ಅದರ ತಿರುಳೇನು ಅಂತ ನೋಡೋಣ. ಇದರ ಮುಖ್ಯ ಉದ್ದೇಶವೇನು ಅಂದ್ರೆ ನಗರ, ಪಟ್ಟಣ ಮತ್ತು ನಮ್ಮ ಹಳ್ಳಿಗಳ ಹಣಕಾಸು ವ್ಯವಹಾರಗಳನ್ನು ನಿಭಾಯಿಸೋ ಪರಿಣಿತಿಯನ್ನು ಬೆಳೆಸೋದು. ಈ ಟೇಬಲ್ ನೋಡಿದ್ರೆ ಒಂದು ವಿಷಯ ಕ್ಲಿಯರ್ ಆಗುತ್ತೆ. ಇಲ್ಲಿ ಬರವಣಿಗೆಯ ಕೌಶಲ್ಯಕ್ಕೂ ಕಾನೂನಿನ ಜ್ಞಾನಕ್ಕೂ ಸಮಾನವಾದ ಪ್ರಾಮುಖ್ಯತೆ ಇದೆ. ಯಾಕಂದ್ರೆ ಒಬ್ಬ ಅಧಿಕಾರಿಗೆ ಸ್ಥಳೀಯ ಕಾನೂನುಗಳು ಎಷ್ಟು ಚೆನ್ನಾಗಿ ಗೊತ್ತಿರಬೇಕು, ಅಷ್ಟೇ ಚೆನ್ನಾಗಿ ಸಂಕೀರ್ಣವಾದ ಹಣಕಾಸಿನ ವರದಿಗಳನ್ನು ಸರಳವಾಗಿ ಸ್ಪಷ್ಟವಾಗಿ ಬರೆಯೋಕ್ಕೂ ಕೂಡ ಬರಬೇಕು. ಇವುಗಳೇ ಭಾಗ 1ರ ಪ್ರಾಣ ಅಂತ ಹೇಳ್ಬೋದು. ನಗರ ಪಾಲಿಕೆ ಕಾಯ್ದೆಯಿಂದ ಹಿಡಿದು ಪಂಚಾಯತ್ ರಾಜ್ ಕಾಯ್ದೆಯವರೆಗೆ ಇವೆಲ್ಲವೂ ನಮ್ಮ ಸ್ಥಳೀಯ ಆಡಳಿತ ಮತ್ತು ಹಣಕಾಸು ಹೇಗೆ ನಡಿಬೇಕು ಅನ್ನೋದಕ್ಕೆ ಒಂದು ಕಾನೂನಿನ ಚೌಕಟ್ಟನ್ನ ಕೊಡ್ತವೆ. ಹಾಗಾದ್ರೆ ಇದೆಲ್ಲ ಯಾಕೆಷ್ಟು ಮುಖ್ಯ? ಯಾಕಂದ್ರೆ ಈ ಕಾನೂನುಗಳು ಬರೀ ಪುಸ್ತಕದಲ್ಲಿರೋ ನಿಯಮಗಳಲ್ಲ, ಇವು ನಮ್ಮ ದಿನನಿತ್ಯದ ಜೀವನದ ಮೇಲೆ ನೇರವಾದ ಪರಿಣಾಮ ಬೀರ್ತವೆ. ನಮ್ಮ ಮನೆ ಮುಂದಿನ ರಸ್ತೆ, ಕುಡಿಯೋ ನೀರು, ಸ್ವಚ್ಛತೆ, ಈ ಎಲ್ಲಾ ಸಾರ್ವಜನಿಕ ಸೇವೆಗಳ ಹಣಕಾಸಿನ ನಿರ್ವಹಣೆ ನಿಂತಿರೋದೇ ಈ ಕಾನೂನುಗಳ ಮೇಲೆ. ಈಗ ಭಾಗ 2ರ ಕಡೆಗೆ ಬರೋಣ. ಇದನ್ನ ರಾಜ್ಯ ಸರ್ಕಾರದ ಹಣಕಾಸಿನ ಒಂದು ರೂಲ್ ಬುಕ್ ಅಂತಾನೆ ಕರೀಬೋದು. ರಾಜ್ಯ ಮಟ್ಟದಲ್ಲಿ ಹಣದ ಹರಿವನ್ನ ನಿಯಂತ್ರಿಸುವ ಪ್ರತಿಯೊಂದು ನಿಯಮವೂ ಇಲ್ಲಿದೆ. ಭಾಗ 2 ನಿಂತಿರೋದೇ ಈ 4 ಆಧಾರ ಸ್ತಂಭಗಳ ಮೇಲೆ: ಹಣಕಾಸು ಸಮಿತಿ, ಬಜೆಟ್ ಕೈಪಿಡಿ, ಖಜಾನೆ ಸಮಿತಿ ಮತ್ತು ಆಕಸ್ಮಿಕ ವೆಚ್ಚಗಳ ಕೈಪಿಡಿ. ರಾಜ್ಯದ ಬಜೆಟ್ ತಯಾರಿಸುವುದರಿಂದ ಹಿಡಿದು ಖಜಾನೆಯ ದಿನನಿತ್ಯದ ಕೆಲಸಗಳವರೆಗೆ ಪ್ರತಿಯೊಂದು ಹಣಕಾಸಿನ ವ್ಯವಹಾರಕ್ಕೂ ಇವೇ ಆಧಾರ. ನೋಡಿ, ಈ ಒಂದು ವಾಕ್ಯದಲ್ಲೇ ಇಡೀ ಜವಾಬ್ದಾರಿಯ ಭಾರ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸಾರ್ವಜನಿಕರ ಪ್ರತಿ ರೂಪಾಯಿಯನ್ನು ನಿಖರವಾಗಿ ಮತ್ತು ಹೊಣೆಗಾರಿಕೆಯಿಂದ ನಿರ್ವಹಿಸುವುದು, ಇದಕ್ಕಿಂತ ದೊಡ್ಡ ಜವಾಬ್ದಾರಿ ಬೇರೆ ಏನಿದೆ? ಇಷ್ಟೇ ಅಲ್ಲ, ಈ ಪರೀಕ್ಷೆ ಬರೀ ಹಳೆಯ ನಿಯಮಗಳಿಗೆ ಸೀಮಿತವಾಗಿಲ್ಲ. ಇವತ್ತಿನ ಕಾಲಕ್ಕೆ ಬೇಕಾದ ಪಾರದರ್ಶಕತೆ, ವಿತ್ತೀಯ ಶಿಸ್ತು ಮತ್ತು ಮಾಹಿತಿಯ ಹಕ್ಕಿನಂತಹ ಆಧುನಿಕ ಕಾನೂನುಗಳಿಗೂ ಇಲ್ಲಿ ಜಾಗವಿದೆ. ಅಂದ್ರೆ ಈ ಪರೀಕ್ಷೆ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಿದೆ. ಇಲ್ಲಿಯವರೆಗೆ ನಾವು ಸಾರ್ವಜನಿಕ ಹಣದ ಬಗ್ಗೆ ಮಾತಾಡಿದ್ವಿ. ಈಗ ಪಠ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಫೋಕಸ್ ಹಣದಿಂದ ಆ ಹಣವನ್ನು ನಿರ್ವಹಿಸುವ ಸರ್ಕಾರಿ ನೌಕರರ ಕಡೆಗೆ ಶಿಫ್ಟ್ ಆಗುತ್ತೆ. ಈ ಚಾರ್ಟ್ ನೋಡಿದ್ರೆ ಗೊತ್ತಾಗತ್ತೆ, ಭಾಗ 3 ಅನ್ನೋದು ಒಂದು ಮಿಶ್ರಣ. ಇಲ್ಲಿ ಅಕೌಂಟಿಂಗ್ನ ಟೆಕ್ನಿಕಲ್ ಜ್ಞಾನ ಬೇಕು, ಜೊತೆಗೆ ನಮ್ಮ ಸಂವಿಧಾನದ ಅರಿವು ಮತ್ತೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಹೇಗಿರಬೇಕು ಅನ್ನೋ ನಿಯಮಗಳ ತಿಳುವಳಿಕೆಯೂ ಬೇಕು. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. SAS ಅಧಿಕಾರಿಯ ಕೆಲಸಕ್ಕೆ ಸಂವಿಧಾನವೇ ಅಡಿಪಾಯ. ಅಂದ್ರೆ ಹಣಕಾಸಿನ ಆಡಳಿತ ಅನ್ನೋದು ನಮ್ಮ ದೇಶದ ಅತ್ಯುನ್ನತ ಕಾನೂನಿಗೆ ನೇರವಾಗಿ ಸಂಬಂಧಪಟ್ಟಿದ್ದು, ಅದಕ್ಕೆ ಬದ್ಧವಾಗಿರಬೇಕು. 12 ಇದೇನು ಅಂತ ಯೋಚನೆ ಮಾಡ್ತಿದ್ದೀರಾ?
ಇದು ಒಬ್ಬ ಸರ್ಕಾರಿ ನೌಕರ ಸೇವೆಗೆ ಸೇರಿದಾಗಿನಿಂದ ಹಿಡಿದು ನಿವೃತ್ತಿಯಾಗುವವರೆಗೂ ಅವರ ಇಡೀ ವೃತ್ತಿ ಜೀವನವನ್ನೇ ನಿಯಂತ್ರಿಸುವ ಪ್ರಮುಖ ನಿಯಮಗಳ ಸಂಖ್ಯೆ. ಯೋಚನೆ ಮಾಡಿ, ಇದನ್ನೆಲ್ಲ ತಿಳ್ಕೊಳ್ಳೋದು ಎಂಥ ದೊಡ್ಡ ಸವಾಲು ಅಂತ. ಹಾಗಾದ್ರೆ ಈ ನಿಯಮಗಳಲ್ಲಿ ಏನೇನಿರುತ್ತೆ? ಅವರ ಸಂಬಳ, ಬಡ್ತಿ, ಪೆನ್ಷನ್, ಮೆಡಿಕಲ್ ಸೌಲಭ್ಯ, ಹೀಗೆ ಪ್ರತಿಯೊಂದು ವಿಷಯವೂ ಇದರಲ್ಲಿ ಬರುತ್ತೆ. ಒಟ್ಟಿನಲ್ಲಿ ಒಬ್ಬ ಅಧಿಕಾರಿಯ ವೃತ್ತಿಜೀವನದುದ್ದಕ್ಕೂ ಅವರು ಪ್ರಾಮಾಣಿಕವಾಗಿ ಶಿಸ್ತಿನಿಂದ ಇರುವಂತೆ ನೋಡಿಕೊಳ್ಳುವ ಒಂದು ನೈತಿಕ ಚೌಕಟ್ಟು ಇದು. ಹಾಗಾಗಿ ಇಡೀ ಚರ್ಚೆಯನ್ನ ಒಟ್ಟಿಗೆ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇದು ಕೇವಲ ಒಂದು ಪರೀಕ್ಷೆಯ ಸಿಲೆಬಸ್ ಅಲ್ಲ. ಇದು ಸಾರ್ವಜನಿಕ ಹಣದ ಪಾವಿತ್ರ್ಯತೆಯನ್ನ ಕಾಪಾಡಬಲ್ಲ ಒಬ್ಬ ಸಮರ್ಥ ಅಧಿಕಾರಿಯನ್ನ ರೂಪಿಸುವ ಒಂದು ಕಂಪ್ಲೀಟ್ ಬ್ಲೂ ಪ್ರಿಂಟ್. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಕೇಳೋಣ. ಸಾರ್ವಜನಿಕ ಸೇವೆಯಲ್ಲಿ ಹಣಕಾಸಿನ ಜವಾಬ್ದಾರಿ ಅಂದ್ರೆ ಏನು ಅನ್ನೋದರ ಬಗ್ಗೆ ಇಷ್ಟೊಂದು ಕಠಿಣವಾದ, ಇಷ್ಟೊಂದು ವಿವರವಾದ ಪಠ್ಯಕ್ರಮ ನಮಗೆ ಏನನ್ನ ಹೇಳುತ್ತೆ? ಬಹುಶಃ ಅದರ ಉತ್ತರ ಸಾರ್ವಜನಿಕರ ನಂಬಿಕೆಯನ್ನ ಕಾಪಾಡುವುದರಲ್ಲೇ ಅಡಗಿದೆ.